our YouTube channel. ನಮಸ್ಕಾರ ಗೆಳರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ಫಿಟ್ನೆಸ್ ಜರ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಇವತ್ತು ಕೂಡ ನಾನು 4:30ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಇವತ್ತಿನ ಖುಷಿ ವಿಚಾರ ಏನಪ್ಪ ಅಂತಂದರೆ, ಇವತ್ತಿಗೆ ನಾನು 38 ಡೇಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ 38 ಡೇಸ್ ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆ ನನಗೆ ಯೂಟ್ಯೂಬ್ ಚಾನಲ್ನಲ್ಲಿ 500 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಕ್ಲಾಸ್ಗೆ ರೀಚ್ ಆದಾಗ 5:15 ಆಗಿತ್ತು. ಇವತ್ತು ಸ್ವಲ್ಪ ಲೇಟ್ ಆಗಿತ್ತು. ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ಎಂದಿನಂತೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದಾಗ ನನ್ನ ಮೈಂಡಲ್ಲಿ ಇದ್ದಿದ್ದು ನಾನು ಸಣ್ಣ ಆಗಬೇಕು ಅನ್ನೋದೊಂದು ಮೈಂಡಲ್ಲಿತ್ತು. ಸೊ ಹಂಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಣ ಅಂತ ಈ ಥಾಟ್ಸೇ ಇರಲಿಲ್ಲ. ಬಟ್ ಅದಾದಮೇಲೆ ನನ್ನ ಫ್ರೆಂಡ್ಸ್ ಸಜೆಷನ್ ಮಾಡಿದರು, ಎನಿವೆ ನೀನು ಹೆಂಗಿದ್ರು ನಿನ್ನ ಜರ್ನಿನ ಮಾಡ್ತಿದೆಯಲ್ಲ ಅದನ್ನು ವೀಡಿಯೋ ಮಾಡಿ ಹಾಕು, ಇದರಿಂದ ತುಂಬ ಜನಕ್ಕೆ ಇಂಪ್ರೆಸ್ ಆಗ್ಬೋದು ಅಂತ. ಸೊ ಹಂಗಾಗಿ ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ನಿಜವಾಗ್ಲೂ ಅವ್ರಿಗೆಲ್ರಿಗೂ ಧನ್ಯವಾದಗಳು. ಸೊ ತುಂಬ ಖುಷಿ ವಿಚಾರ ಏನಪ್ಪ ಅಂತಂದರೆ, ಬರೀ 40 ಡೇಸಲ್ಲಿ 500 ಜನ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ. ನಿಜವಾಗ್ಲೂ ಖುಷಿ ಆಗ್ತಿದೆ. ಮತ್ತು ಇಟ್ಸ್ ನಾಟ್ ಈಸಿ ಟು ಗೆಟ್ 500 ಸಬ್ಸ್ಕ್ರೈಬ್. ಯಾಕೆಂತಂದರೆ ಈ 500 ಜನ ನಾನು ಪಡ್ಕೊಳ್ಳೋಕ್ಕೆ ತುಂಬ ಕಷ್ಟನೂ ಪಟ್ಟಿದ್ದೀನಿ. ಸೊ ನನಗೆ ಆ್ಯಕ್ಚುಲಿ ಇನಿಷಿಯಲಿ ನಾನು ವೀಡಿಯೋ ಮಾಡಬೇಕಾದ್ರೆ ನೀವು ಯಾರೆಲ್ಲ ನೋಡ್ತಿದ್ದೀರಾ, ನನ್ನ ಕ್ಯಾಮ್ರಾ ಆ್ಯಂಗಲ್ಲು ಕೂಡ ಗೊತ್ತಿರಲಿಲ್ಲ. ಅದಾದಮೇಲೆ ಇವಾಗ ತುಂಬ ಚೇಂಜಸ್ನ ಮಾಡ್ತಾಯಿದ್ದೀನಿ. ಸೊ ಹಾಗೆ ಯಾವುದೆಲ್ಲ ವೀಡಿಯೋ ನಾನು ಮಾಡ್ತೀನಿ ಅದನ್ನು ನಾನೇ ಎಡಿಟ್ ಮಾಡ್ತೀನಿ. ಸೊ ಎಡಿಟ್ ಮಾಡೋ ಗಾಳಿ ಗಂಧನೇ ಗೊತ್ತಿರಲಿಲ್ಲ, ಬಟ್ ನಾನು ಕಲ್ತ್ಕೊಂಡೆ. ಬಿಕಾಸ್ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬಂತು, ಹಂಗಾಗಿ ನಾನು ಕಲಿತಾ ಇದ್ದೀನಿ. ಸೊ ಇನ್ನೂ ನಾನು ಫ್ಯೂಚರಲ್ಲಿ ಅಪ್ಗ್ರೇಡ್ ಆಗ್ತಾ ಹೋಗ್ತಾ ಇರ್ತೀನಿ. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ದಯವಿಟ್ಟು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಇದೆ, ಈ ವಿಡಿಯೋನ ದಯವಿಟ್ಟು ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೇ ಬಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿದರೆ ಸೊ 1000ನ ನಾನು ರೀಚ್ ಆಗೋದು ಈಸಿ ಆಗುತ್ತೆ. ಇವತ್ತು ನಾನು ಏನೆಲ್ಲ ಪ್ರಾಕ್ಟೀಸ್ ಮಾಡಿದೆ ಅನ್ನೋ ಕುತೂಹಲ ನಿಮಗಿದ್ರೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾರೆಲ್ಲ ಬ್ಯಾಕ್ ಪೇನಿಂದ ಬಳಲ್ತಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮೊದಲಿಗೆ ನಾನು ಓಂಕಾರನ ಸ್ಟಾರ್ಟ್ ಮಾಡಿ ಓಪನಿಂಗ್ ಪ್ರೇಯರಿಂದ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಕಪಾಲಭಾತಿನ ಪ್ರಾಕ್ಟೀಸ್ ಮಾಡಿದೆ. सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ॐ शान्ति शान्ति शान्तिः. Take both the hand back side, hands to back side down. Inhale, Martha, expand your chest. Exhale, bend forward. Bend, bend, bend. Try to touch forehead to the ground. To salute Guru, parents. Up. Inhale. Slowly come up. Exhale, hands na release ಮಾಡ್ತಾ stop your hand, face, eyes and just blink your eyes. Suprabhat. Start with Kapalabhati. Inhale. ಸೊ ಕಪಾಲಭಾತಿನ ಕಿಂಗ್ ಆಫ್ ಕ್ರಿಯಾ ಅಂತ ಕರೀತಾರೆ. ಸೊ ಇದೊಂದು ಕ್ರಿಯೆನ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ. ಸೊ ಇದನ್ನು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ನೀವು ಸ್ಟ್ರೈಟಾಗಿ ಕುತ್ಕೊಂಡು ಸುಖಾಸನ ಅಥವಾ ವಜ್ರಾಸನ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆ ಆ ಆಸನದಲ್ಲಿ ಕುತ್ಕೊಬೇಕು. ಅದಾದಮೇಲೆ ಇನ್ಹೇಲ್ ಮಾಡ್ತಾ ಫೋರ್ಸ್ಫುಲಿ ಎಕ್ಸೇಲ್ 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 ಮಾಡ್ತಾ ಬರಬೇಕು. ಸೊ ಈ ರೀತಿ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ. ಯಾರಿಗೆಲ್ಲ ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಹುಡುಕ್ತಿದ್ದೀರಾ ಅವರು ಇದನ್ನು ಪ್ರಾಕ್ಟೀಸ್ ಮಾಡಿ. ಇದನ್ನು ಮಾಡೋದ್ರಿಂದ ನಿಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಹಾಗೆ ನಿಮ್ಮ ವೆಯ್ಟ್ ಕೂಡ ಕಮ್ಮಿ ಆಗುತ್ತೆ. ಅದಾದಮೇಲೆ ನಿಮ್ಮ ಲಂಗ್ಸ್ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ. ಇನ್ ಕೇಸ್ ನೀವು ಡೈಜೆಷನ್ನಿಂದ ಬಳಲ್ತಿದ್ರೆ ಅವ್ರಿಗೆ ಒಳ್ಳೆಯ ಕ್ರಿಯೆ ಇದು. ಇದನ್ನು ಮಾಡಬೇಕಾದ್ರೆ ಖಾಲಿ ಹೊಟ್ಟೆನಲ್ಲಿ ಮಾಡಬೇಕು. ಇದನ್ನು ಯಾರೆಲ್ಲ ಮಾಡಬಾರ್ದು ಅಂತಂದರೆ, ಯಾರಿಗೆಲ್ಲ ಅಧಿಕ ರಕ್ತದೊತ್ತಡ ಇರುತ್ತೆ, ಹೃದಯ ಕಾಯಿಲೆ ಇರುತ್ತೆ, ಸೊ ಇವರು ಇದನ್ನು ಅವಾಯ್ಡ್ ಮಾಡಿ. ಹಾಗೆ ಹೊಟ್ಟೆಲಿ ಏನಾದರೂ ಅಲ್ಸರ್ ಪ್ರಾಬ್ಲಮ್ ಇತ್ತು ಅಂದರೆ ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಮತ್ತು ಯಾರೆಲ್ಲ ಆಪ್ರೇಷನ್ ಆಗಿದೆ ರೀಸೆಂಟಾಗಿ ಅವರು ಕೂಡ ಇದನ್ನು ಅವಾಯ್ಡ್ ಮಾಡಿ. ಇನ್ ಕೇಸ್ ಯಾರಿಗೆಲ್ಲ ಕಫ ಇದೆ ಮೂಗಲ್ಲಿ, ಸೈನಸಲ್ಲಿ ಮತ್ತು ಶ್ವಾಸಕೋಶದಲ್ಲಿ, ಸೊ ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಈ ಅಭ್ಯಾಸನ ಮಿನಿಮಮ್ 3 to 5 ಮಿನಿಟ್ಸು ಮಾಡ್ತಾ ಬನ್ನಿ.
ಅದಾದಮೇಲೆ ನಾನು ನೆಕ್ ರೊಟೇಷನ್ಸು ನೆಕ್ಕಿಗೆ ವರ್ಕೌಟ್ ಮಾಡಿದೆ. ಸೊ ಇದು ಬಂದು ಲೂಸಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ತುಂಬ ಜನ ಬರೀ ಆಸನ ಮಾಡಬೇಕಾದ್ರೆ ಮಾತ್ರ ಬ್ರೀತ್ ಇನ್ ಬ್ರೀತ್ ಔಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಆ್ಯಕ್ಚುಲಿ ನೀವು ಬಾಡಿನ ಲೂಸ್ ಮಾಡಬೇಕಾದ್ರೂ ಕೂಡ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕು. ಅದು ಯಾವ ರೀತಿ ಮಾಡಬೇಕು ಅಂದರೆ ಮೇಲೆ ಬೇಕಾದರೆ ಕತ್ನ ಇನ್ಹೇಲ್, ಕೆಳಗಡೆ ಬರಬೇಕಾದ್ರೆ ಎಕ್ಸೇಲ್. ಉಸಿರನ್ನ ತಗೊಳ್ಳಿ, ಮೇಲೆ ಹೋಗ್ಬೇಕಾದ್ರೆ ಉಸಿರನ್ನ ಈಚೆ ಹಾಕಿ. ಇನ್ಹೇಲ್, ಎಕ್ಸೇಲ್. ರೈಟ್ ಆ್ಯಂಡ್ ಲೆಫ್ಟ್. ರೈಟ್ಗೆ ಹೋಗ್ಬೇಕಾದ್ರೆ ಇನ್ಹೇಲ್, ಸ್ಟ್ರೈಟ್, ಎಕ್ಸೇಲ್. ಲೆಫ್ಟಿಗೆ ಇನ್ಹೇಲ್, ಸ್ಟ್ರೈಟ್, exhale, inhale, exhale, inhale, exhale, breathe in, breathe out, breathe in, breathe out, breathe in, breathe out. ಉಸಿರನ್ನ ತಗೊಳ್ಳಿ, ಉಸಿರನ್ನ ಈಚೆ ಹಾಕಿ, ಉಸಿರನ್ನ ತಗೊಳ್ಳಿ, ಉಸಿರನ್ನ ಈಚೆ ಹಾಕಿ. Neck rotations clockwise. ಸೊ ನೆಕ್ ರೊಟೇಷನ್ ಮಾಡಬೇಕಾದ್ರೂ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ಇನ್ಹೇಲ್ ಮಾಡ್ತಾ ಕೆಳಗಡೆ ಬರಬೇಕು, ಎಕ್ಸೇಲ್, ಮತ್ತು ಇನ್ಹೇಲ್, ಎಕ್ಸೇಲ್. ಮತ್ತು ತುಂಬ ಸ್ಪೀಡಾಗಿ ಮಾಡೋಕ್ಕೆ ಹೋಗಬಾರ್ದು, ಸ್ಲೋ ಆಗಿ ಮಾಡಬೇಕು. ಆಪೋಸಿಟ್ ಸೈಡ್ ಆಂಟಿ ಕ್ಲಾಕ್ ವೈಸ್. ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್, inhale, exhale, inhale, exhale. ಹಾಗೆ ಬಾಡಿನ ಟ್ವಿಸ್ಟ್ ಮಾಡಬೇಕಾದ್ರೂ ಕೂಡ ಇನ್ಹೇಲ್ ಎಕ್ಸೇಲ್ ಮಾಡಬೇಕು. ಅದನ್ನು ಯಾವ ರೀತಿ ಮಾಡಬೇಕು ಅಂದರೆ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. 1 2 3 4 5 6 7 8 9 10. Relax. 1 2 3 4 5 6 7 8 9 10. Right, left, right, left, right, left. 1 2 3 4 5 6 7 8 9 10. 1 1 2 3 4 5 6 7 8 9 10. Reverse. 1 2 3 4 5 6 7 8 9. ಸೊ ಲೂಸಿಂಗ್ ಎಕ್ಸಸೈಸ್ ಆದಮೇಲೆ ನಾನು ಪ್ರಾಕ್ಟೀಸ್ ಮಾಡಿದ್ದು ಬಟರ್ಫ್ಲೈ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ನೀವು ಎರಡು ಕಾಲನ್ನ ಲಾಕ್ ಮಾಡ್ತಾ ಹ್ಯಾಂಡ್ಸಲ್ಲಿ ಹಿಂದೆ ಎಳ್ಕೊಬೇಕು. ಎಷ್ಟಾಗುತ್ತೆ ಅಷ್ಟು ಎಳ್ಕೊಬೇಕು. ಮೊದಲಿಗೆ ಸ್ಲೋ ಆಗಿ ಸ್ಟಾರ್ಟ್ ಮಾಡಬೇಕು. ಸೊ ನಿಮ್ಮ ಬೆನ್ನು ಸ್ಟ್ರೈಟ್ ಇರಬೇಕು. ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ನೀವು ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಮಾಡ್ತಾ ಬರಬೇಕು. ಸೊ ಯಾರೆಲ್ಲ ಮೊದಲನೇ ಟೈಮ್ ಟ್ರೈ ಮಾಡ್ತಿದ್ದೀರಾ, ಜಾಸ್ತಿ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಸೊ ಥೈಸು ನೋವು ಬರುತ್ತೆ. ಇದನ್ನು ಮಾಡೋದ್ರಿಂದ ನಿಮ್ಮ ಹಿಪ್ಪು ಮತ್ತು ನಿಮ್ಮ ಥೈಸ್ ಮೇಲೆ ಜಾಸ್ತಿ ವರ್ಕೌಟ್ ಆಗುತ್ತೆ. ಹಾಗೆ ನಿಮ್ಮ ಸೊಂಟ ಸ್ಟ್ರಾಂಗ್ ಆಗುತ್ತೆ. ಯಾರಿಗೆಲ್ಲ ಬೆನ್ನು ನೋವಿದೆ ಅವರು ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಿ, ನಿಮಗೆ ರಿಲೀಫ್ ಆಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ನು ತುಂಬ ಚೆನ್ನಾಗಾಗುತ್ತೆ. ಯಾರೆಲ್ಲ ಇದನ್ನು ಮಾಡಬಾರ್ದು ಅಂತಂದರೆ, ನಿಮಗೇನಾದರೂ ಸೊಂಟದಲ್ಲಿ ಮೊಣಕಾಲಲ್ಲಿ ಏನಾದರೂ ಗಾಯ ಇದ್ದರೆ ಅವ್ರು ಮಾಡೋಕ್ಕೆ ಹೋಗಬೇಡಿ. Slowly start. 1 2 3 4 5 6 7 8 9 10. Increase. 1 2 3 4 5 6 8 9 10. 1 2 3 4 5 6 7 8 9 2 3 4 5 6 7. ಸೊ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಸೊ ನಾರ್ಮಲಾಗಿ ಎವ್ರಿ ಡೇ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮ್ಮ ಮಂಡಿ ಗ್ರೌಂಡಿಗೆ ಟಚ್ ಆಗುತ್ತೆ. 4 5 6 7 8 9 10. Release. Relaxing. Relax.
ಇದಾದಮೇಲೆ ನಾನು ಪ್ರಾಕ್ಟೀಸ್ ಮಾಡಿದ್ದು ಕ್ಯಾಟ್ ಆ್ಯಂಡ್ ಕವ್. ಈ ಕ್ಯಾಟ್ ಆ್ಯಂಡ್ ಕವ್ ಮಾಡೋದ್ರಿಂದ ಯಾರಿಗೆಲ್ಲ ಬೆನ್ನು ನೋವಿದೆ ಅವ್ರಿಗೆ ರಿಲೀಫ್ ಆಗುತ್ತೆ. ತುಂಬ ಜನ ಯಾರೆಲ್ಲ 8ರಿಂದ 12 ಅವರ್ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ದೀರಲ್ಲ, ದಯವಿಟ್ಟು ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ. ಇದನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ, ಮಂಡಿ ಮಧ್ಯದಲ್ಲಿ ಬಿಟ್ವೀನ್ ಕೈ ಇಟ್ಟು ಸ್ಪೇಸ್ ತಗೊಂಡು ಮತ್ತೆ ಮಂಡಿ ಮುಂದೆ ಕೈ ಇಟ್ಟು ಇನ್ಹೇಲ್ ಎಕ್ಸೇಲ್ ಹೋಲ್ಡ್ ಮಾಡ್ತಾ ಕಾಲನ್ನ ಸ್ಪ್ರೆಡ್ ಮಾಡಬೇಕು. ಈ ಥರ ಇರಬೇಕು, ಸ್ಟ್ರೈಟ್ ಇರಬೇಕು. ನಾವು ಇನ್ಹೇಲ್ ಮಾಡ್ತಾ ಮೇಲೆ ನೋಡಬೇಕು, ಬೆನ್ನು ಆದಷ್ಟು ಕೆಳಗಡೆ ಹಾಕಬೇಕು. ಎಕ್ಸೇಲ್. ಇವಾಗ ಚಿನ್ನು ಚೆಸ್ಟಿಗೆ ಟಚ್ ಆಗಬೇಕು, ಹಂಗೆ ಮೇಲೆ ಪುಷ್ ಮಾಡಬೇಕು ಗಾಡಿನ. ಇನ್ಹೇಲ್, ಎಕ್ಸೇಲ್. ಇದನ್ನು ಮಾಡೋದ್ರಿಂದ ನಿಮ್ಮ ಸ್ಪೈನಲ್ ಮೂಮೆಂಟ್ಸು ಚೆನ್ನಾಗಾಗುತ್ತೆ, ಹಾಗೆ ಬೆನ್ನೋವು ಕಮ್ಮಿ ಆಗುತ್ತೆ ಮತ್ತು ನಿಮ್ಮ ಹೊಟ್ಟೆಯಲ್ಲಿರುವಂಥ ಕೊಬ್ಬು ಕರಗುತ್ತೆ. ಇದನ್ನು ದಿನಕ್ಕೆ ಒಂದು 3 to 5 ಮಿನಿಟ್ಸು ಪ್ರಾಕ್ಟೀಸ್ ಮಾಡಿ. ಯಾರೆಲ್ಲ ಮಾಡಬಾರ್ದು ಅಂತಂದರೆ, ಯಾರಿಗೆಲ್ಲ ತುಂಬ ಬ್ಯಾಕ್ ಪೇಯ್ನ್ ಇದೆ ಅವರು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಪೇಯ್ನ್ ಬಂತು ಅಂದರೆ ದಯವಿಟ್ಟು ಸ್ಟಾಪ್ ಮಾಡಿ. Inhale and exhale, hold the posture, normal breathe in and breathe out. 1, 2, 3, 4, 5, 6, 7, 8. ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡಿ ನೋಡಿ. 9, 10. ಇನ್ಹೇಲ್, ಎಕ್ಸೇಲ್, ಹೋಲ್ಡ್. ಇವಾಗ ಚಿನ್ನು ಚೆಸ್ಟಿಗೆ ಟಚ್ ಆಗಬೇಕು, ಅದೇ ಪುಷ್ ಮಾಡಬೇಕು ಮೇಲೆ ಬಾಡಿನ. 1, 2, 3, 4, 5, 6, 7, 8, 9, 10. Inhale, exhale, relaxing. Shashankasana or child pose. Relax. ಯಾವುದೇ ಆಸನ ಮಾಡಾದ್ಮೇಲೆ ದಯವಿಟ್ಟು ರಿಲ್ಯಾಕ್ಸ್ ಮಾಡಿ. ಇನ್ ಕೇಸ್ ನೀವೇನಾದರೂ 5 ನಿಮಿಷ ಆಸನ ಮಾಡಿದರೆ ಅಟ್ಲೀಸ್ಟ್ ಮಿನಿಮಮ್ 1 ನಿಮಿಷ ರಿಲ್ಯಾಕ್ಸ್ ಮಾಡಿ, ನೆಕ್ಸ್ಟು ನೀವು ಬೇರೆ ಆಸನ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಬಾಡಿಗೆ ಪೇಯ್ನ್ ಆಗೋಲ್ಲ, ಹಾಗೆ ನೆಕ್ಸ್ಟ್ ಆಸನ ಮಾಡೋಕ್ಕೆ ನಿಮಗೆ ಎನರ್ಜಿ ಸಿಗುತ್ತೆ. ಸೊ ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ಪ್ಲ್ಯಾಂಕ್ ಮಾಡಿದೆ. ಸೊ ನಾನು ಒಂದು 30 ಕೌಂಟ್ಸ್ವರೆಗೂ ಹೋಲ್ಡ್ ಮಾಡಿದೆ. ಸೊ ಇದನ್ನು ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ಈ ರೀತಿ ಮೇಲೆ ಎತ್ತಕ್ಕೆ ಹೋಗಬಾರ್ದು, ಸೊ ಅಥವಾ ಕೆಳಗಡೆ ಫುಲ್ ಇರಬಾರ್ದು. ಸೊ ಸ್ಟ್ರೈಟಾಗಿರಬೇಕು. ನಿಮ್ಮ ಬಾಡಿ ಹೆಂಗಿರ್ಬೇಕಂದ್ರೆ ಒಂದು ಲೈನ್ ಥರ. ಇದು ಮಾಡೋದ್ರಿಂದ ಏನಪ್ಪ ಬೆನಿಫಿಟ್ ಅಂದರೆ, ಮೊದಲಿಗೆ ನಿಮ್ಮ ಹೊಟ್ಟೆ ಕರಗುತ್ತೆ, ಅದಾದಮೇಲೆ ನಿಮ್ಮ ಬೋನ್ಗೆ ಸ್ಟ್ರೆಂತ್ ಸಿಗುತ್ತೆ ಮತ್ತು ನಿಮ್ಮ ಬೈಸಿಪ್ಸಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಸೊ ಬಾಡಿ ಹೀಗೆ ಇರಬೇಕು, ಹಿಂಗೆ ಮೇಲೆ ಎತ್ತಬಾರ್ದು, ಇಲ್ಲ ಫುಲ್ ಕೆಳಗಡೆ ಎತ್ತಬಾರ್ದು. ಸೊ ಸ್ಟ್ರೈಟಾಗಿ just look front, no hold. 1, 2, 3, 4, 5, 29, 30. Relax. Relaxing Makrasana. Chin on the cross arms, eyes closed, keep smiling, just relax. Slowly observe your abdominal movements. ಹೊಟ್ಟೆ ಭಾಗನ ಅಬ್ಸರ್ವ್ ಮಾಡಿ, ಕಂಪೇರ್ಡ್ ಟು ನಾರ್ಮಲಿ ತುಂಬ ಸ್ಪೀಡಾಗಿ ಮೂವ್ ಆಗ್ತಿದೆ. ಯು ಕ್ಯಾನ್ ಫೀಲ್ ಯುವರ್ ಹಾರ್ಟ್ ಬೀಟ್. ಹೃದಯ ಬಡಿತ ಕೂಡ ಜಾಸ್ತಿ ಆಗಿದೆ. ರಿಲ್ಯಾಕ್ಸ್. ನೆಕ್ಸ್ಟು ನಾನು ಮಾಡಿದ್ದು ಈ ಆಸನ ಮಾಡೋದ್ರಿಂದ ಏನು ಬೆನಿಫಿಟಪ್ಪ ಅಂತಂದರೆ, ಯಾರಿಗೆಲ್ಲ ಬೆನ್ನು ನೋವಿದೆ, ಲೋವರ್ ಬ್ಯಾಕಲ್ಲಿ ಪೇಯ್ನ್ ಇದೆ, ಅವ್ರು ಇದನ್ನು ಪ್ರಾಕ್ಟೀಸ್ ಮಾಡಿ. ತುಂಬ ಪೇಯ್ನ್ ಇದ್ದರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಸೊ ತುಂಬ ಎಫೆಕ್ಟಿವ್ ಆಗಿರುತ್ತೆ ನಿಮಗೆ. ಎರಡು ಕಾಲನ್ನ ಸ್ಟ್ರೈಟ್ ಮಾಡಿ, ಹ್ಯಾಂಡ್ಸ್ನ ಸ್ಟ್ರೈಟ್ ಮಾಡಿ, ಫೋರ್ಹೆಡ್ ಆನ್ ದ ಗ್ರೌಂಡ್. ಇನ್ಹೇಲ್, ಮೇಲೆ ನೋಡಿ, ಮಂಡಿ ಸ್ಟ್ರೈಟ್ ಮಾಡಿ, ಎತ್ತಿ ಕಾಲು ಎರಡು ಎತ್ತಬೇಕು, ಸ್ಟ್ರೈಟ್ ಮಾಡಿ. ಮತ್ತು ಎಕ್ಸೇಲ್, ಫೋರ್ಹೆಡ್ ಮಾತ್ರ ಟಚ್ ಆಗಬೇಕು, ಮೂಗ್ ಟಚ್ ಆಗಬಾರ್ದು. ಇನ್ಹೇಲ್, ಲುಕ್ ಅಪ್, ಎಕ್ಸೇಲ್, ಮಂಡಿ ಫೋಲ್ಡ್ ಮಾಡಿರಬಾರ್ದು. Inhale, exhale. Inhale, exhale. Breathe in, breathe out.
Inhale and exhale over the posture. Normal breathe in and breathe out. Inhale. Exhale. Hold. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. Inhale. Exhale. Release. Relaxing. Makarasana. Chin on the cross arms. Eyes closed. Keep smiling. So feel the pain in lower back, shoulders, joints. Relax. Cut the strike leg again. 1, 2, 3, 4, 5, 6, 7, 8, 9, 10. Next to forehead na ಮಂಡಿಗೆ ಟಚ್ ಮಾಡಕ್ಕೆ ಟ್ರೈ ಮಾಡಿ. 1, forehead ಹಾಕಲಿಲ್ಲ ಅಂದರೆ ಅಟ್ಲೀಸ್ಟ್ ಚಿನ್ನ ಅದು ಟಚ್ ಆಗಬೇಕು. 2, 3, 4, 5, 6, 7, 8, 9, 10. Hold ಮಾಡಿ. 1, 2, 3, 4, 5, 6, 7, 8, 9, 10. Inhale, exhale. Change. 1, 2, 3, 4, 5, 6, 7, 8, 9, 10. Inhale, exhale. Release. Just relax. ಇದನ್ನು ಪ್ರಾಕ್ಟೀಸ್ ಮಾಡಾದ್ಮೇಲೆ ಶವಾಸನದಲ್ಲಿ ರಿಲ್ಯಾಕ್ಸ್ ಮಾಡಬೇಕು. ಶವಾಸನದಲ್ಲಿ ಹೆಂಗೆ ಅಂತಂದರೆ ಲೆಗ್ನ ಸ್ಪ್ರೆಡ್ ಮಾಡಬೇಕು, ಹ್ಯಾಂಡ್ಸ್ ನೆಕ್ಸ್ಟ್ ಟು ದ ಬಾಡಿ, ಐಸ್ ಕ್ಲೋಸ್ ಮಾಡಿ ಜಸ್ಟ್ ರಿಲ್ಯಾಕ್ಸ್ ಮಾಡಬೇಕು. ರಿಲ್ಯಾಕ್ಸ್, ಐಸ್ ಕ್ಲೋಸ್, ಕೀಪ್ ಸ್ಮೈಲಿಂಗ್, ರಿಲ್ಯಾಕ್ಸಿಂಗ್ ಶವಾಸನ. Relax. Observe the abdominal movements. ಅದಾದಮೇಲೆ ನಾನು ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಸೈಡ್ ಸ್ಟ್ರೆಚಸ್ನ ಮಾಡಿದೆ. 1, 2, 3, 7, 8, 9, 10. Release. Relax. Spread your legs. Eyes closed. Keep smiling. ಅದಾದಮೇಲೆ ನಾನು ಸೂರ್ಯ ನಮಸ್ಕಾರ ಮಾಡ್ತಾ ನನ್ನ ಡೇನ ಕಂಪ್ಲೀಟ್ ಮಾಡಿದೆ. ನಮಸ್ಕಾರ ಉಂಟ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸಾಯಿತಂ ಮುಖಂ ತತ್ವಂ ಪೂಷಣ್ಯ ಪಾರುಣೋ ಸತ್ಯಧರ್ಮಾಯ ದೃಷ್ಟಹೇ. ಓಂ ರಾಮ್ ಮಿತ್ರಾಯ ನಮಃ. Inhale. Exhale. Inhale. Exhale. Inhale and exhale. Inhale. Exhale. Inhale. Exhale. Inhale. Continue. Padhastasana, Ashwasanchalanasana, Dandasana, Ashtanga Namaskara, elbow close to the body, Urdhva Mukha, Adho Mukha, Ashwasanchalanasana, Padhastasana, Hastottasana. Release. Relax. Try to relax. Eyes closed. Relax.
ನಮಸ್ಕಾರ. Inhale, exhale, inhale, exhale, inhale and exhale. Ashtanga Namaskara. Inhale, exhale, inhale, exhale, inhale, exhale, continue. Inhale, exhale, inhale and exhale, inhale, Urdhva exhale, Adho Ashwasanchalanasana, ಅಷ್ಟೊಂದು ಮುಂದೆ ತಿಳ್ಕೊಂಬಾರ್ದು ಕಾಲು. ಇನ್ನು ಲೈನ್ ಬರಲಿ ರೈಟ್. ಸೊ ಮೂರು ಒಂದೇ ಲೈನಲ್ಲಿ ಇರಬೇಕು. ಮೇಲೆ ನೋಡಿ, ಚೇಂಜ್ ಹಸ್ತಾಸನ, ಬ್ಯಾಂಡ್ ಕತ್ತೊಳಗಡೆ ಹಾಕಿ. ಇನ್ಹೇಲ್, exhale, release, just relax. Last one, speed up. Thank you, everyone.